ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಹಿರಿಯ ಚೇತನ ಪರಮಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾವರುಂದುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರಸ್ತುತ ಶ್ರೀ ಸಂಸ್ಥೆಯ ಅಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀ ತರಳಬಾಳು ಜಗದ್ಗುರು ಗುರು ಪರಂಪರೆಯ ಎಲ್ಲ ಹಿರಿಯ ಚೇತನ ಪರಮಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು, ನಾನು ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, STJ Education Society, one of the prestigious education institution which is running so many educational institutions, I mean schools and colleges in Karnataka state. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಪ್ರತಿಷ್ಠಿತವಾದಂತಹ ಒಂದು ವಿದ್ಯಾಸಂಸ್ಥೆ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ. MM ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯದಲ್ಲಿಯೇ ಗುಣಮಟ್ಟದ ಶಿಕ್ಷಕರನ್ನು ನಿರ್ಮಾಣ ಮಾಡುವಂತಹ ಒಂದು ಕಾಯಕದಲ್ಲಿ ಮತ್ತು ಅತ್ಯುತ್ತಮವಾದಂತಹ ಒಂದು ಗುಣಮಟ್ಟದ ಶಿಕ್ಷಕರನ್ನು ನಿರ್ಮಾಣ ಮಾಡುವಂತಹ ಒಂದು ವಿದ್ಯಾಸಂಸ್ಥೆ ಎಂದು ಗುರುತಿಸಲ್ಪಟ್ಟಂತಹ ಒಂದು ವಿದ್ಯಾಸಂಸ್ಥೆ. MM ಶಿಕ್ಷಣ ಮಹಾವಿದ್ಯಾಲಯ 1970ರಲ್ಲಿ ಪ್ರಾರಂಭವಾಗಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 50 ವಸಂತಗಳನ್ನು ಕಾಲೇಜು ಕಂಡಿದೆ. ಅನುಭವ ಮಂಟಪ ಎಂಬ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಸುಂದರವಾದಂತಹ ಕಟ್ಟಡವನ್ನು ಹೊಂದಿ, ಅನುಭವಿ ಶಿಕ್ಷಕರನ್ನು, ಅಧ್ಯಾಪಕರ ಒಂದು ಸೇವೆಯನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಬೆಳೆಸಿಕೊಂಡು ಕಾಲೇಜಿಗೆ ಪ್ರವೇಶವನ್ನು ಪಡೆಯುವಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಕಾಲೇಜು ಒಂದು ಅತ್ಯುತ್ತಮವಾದಂತಹ ಒಂದು ಕಾಯಕದಲ್ಲಿ ತೊಡಗಿಕೊಂಡಿದೆ. MM ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ತರಬೇತಿಯನ್ನು ಪಡೆದು ಕರ್ನಾಟಕ ರಾಜ್ಯದ, ಭಾರತ ದೇಶದ, ವಿಶ್ವದಾದ್ಯಂತ ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಉನ್ನತ ಸ್ಥಾನವನ್ನು ಹೊಂದುವುದರ ಮೂಲಕ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯುತ್ತಮವಾದಂತಹ ಶಿಕ್ಷಕರನ್ನು ನೀಡಿದಂತಹ ಹೆಮ್ಮೆ MM ಶಿಕ್ಷಣ ಮಹಾವಿದ್ಯಾಲಯದು. ಇವತ್ತು ಗುಣಮಟ್ಟದ ಶಿಕ್ಷಕರನ್ನು, ಗುಣಮಟ್ಟದ ಶಿಕ್ಷಣವನ್ನು, ಗುಣಮಟ್ಟದ ತರಬೇತಿಯನ್ನು MM ಶಿಕ್ಷಣ ಮಹಾವಿದ್ಯಾಲಯ ನೀಡ್ತಾ ಇದೆ ಅಂದರೆ ಇದಕ್ಕೆಲ್ಲರಿಗೂ ಮುಖ್ಯ ಕಾರಣ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಈ ಒಂದು ಬೃಹನ್ಮಟ್ಟದ ಎಲ್ಲ ಮಹಾನ್ ಚೇತನ ಮತ್ತು ಪರಮಪೂಜ್ಯರ ಆಶೀರ್ವಾದ. ಕಾಲೇಜಿನ ಬಗೆಗೆ ಸಂಕ್ಷಿಪ್ತವಾಗಿ ಇಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ, ಮತ್ತೊಮ್ಮೆ ಐ ವುಡ್ ಲೈಕ್ ಟು ವೆಲ್ಕಮ್ all the first year students to MM College of Education. I hope you have selected MM College of Education by your own choice, but not by chance. Usually, meritorious students will get admission to MM College of Education. No doubt, if you have selected MM College of Education as well as B.Ed course by your own choice, definitely you will get good training, and later after the B.Ed course you will become good teacher. My dear students, having this brief information, now I will take you to the B.Ed course first semester. I think already you have got little bit information about B.Ed course first semester. Here there are 3 general papers. The first one is
childhood and adolescence. The second general paper is philosophical and sociological basis of education. And third general paper is educational technology. Out of these three general paper, I will take the first paper, that is childhood and adolescence. B.Ed ಕೋರ್ಸಿನ ಮೊದಲನೇ ಸೆಮಿಸ್ಟರ್ನಲ್ಲಿರುವಂತಹ ಪ್ರಧಾನ ಕೋರ್ಸ್ಗಳಾದಂತಹ ಈ ಮೂರು ಪೇಪರ್ಗಳಲ್ಲಿ ಮೊದಲನೆಯ ಪೇಪರ್ ಏನಿದೆಯಲ್ಲ, ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ, ಈ ಒಂದು ಪೇಪರನ್ನು ವಿಷಯವನ್ನು ನಾನು ಬೋಧನೆ ಮಾಡ್ತೇನೆ. My dear students, the subject childhood and adolescence is having 4 units. The first unit is approaches to human development. The second unit is theoretical approaches to development. And the third unit is childhood. And the last, that is fourth unit, is adolescence. Today, I am going to give a brief information about the first unit, that is approaches to human development. My dear students, human development as a discipline from infancy to adulthood. Human development is a multifaceted process and involves different aspects. One aspect involves biological and physical development. The size and complexity of the human body change dramatically between conception and maturity. Another aspect involves cognitive or intellectual abilities and processes. What children know, learn, and can remember changes greatly as they grow with that time. Third aspect involves social behavior and relationships. A newborn has limited ability to participate in social interactions, but before reaching adulthood, the child forms many relationships and knows how to behave appropriately in a variety of social situations. All the different phases of development are interrelated. ನಲ್ಮೆಯ ವಿದ್ಯಾರ್ಥಿಗಳೇ, ಸಹಜವಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ಸಜೀವ ವಸ್ತುಗಳು ಬೆಳವಣಿಗೆಯನ್ನು ಹೊಂದುತ್ತವೆ. ಅದು ನಿಸರ್ಗದ ನಿಯಮವೂ ಕೂಡ. ಸಜೀವಿ ವಸ್ತುಗಳಾದಂತಹ ಸಸ್ಯ, ಪಶು, ಪ್ರಾಣಿ, ಪಕ್ಷಿ ಮುಂತಾದವುಗಳು ಬೆಳೆಯುವಂತೆ ಮಾನವ ಜೀವಿಯೂ ಸಹ ಬೆಳೀತಾನೆ. ಮಾನವನ ಬೆಳವಣಿಗೆ ಕೇವಲ ಶರೀರಕ್ಕೆ ಮಾತ್ರ ಸೀಮಿತವಾಗಿರದೆ ಬುದ್ಧಿ, ಸಂವೇಗ, ವರ್ತನೆ, ವ್ಯಕ್ತಿತ್ವ ಮುಂತಾದ ವಿಷಯಗಳಿಗೂ ಸಂಬಂಧಪಟ್ಟಿರುತ್ತೆ. ಮಾನವನು ಗರ್ಭದಿಂದ ಗೌರಿಯವರೆಗೆ ವಿಕಾಸವನ್ನು ಹೊಂದುತ್ತಲೇ ಇರುವನು. ದಟ್ಸ್ ವೈ ಡೆವಲಪ್ಮೆಂಟ್ ಈಸ್ ಎ ಲೈಫ್ ಲಾಂಗ್ ಪ್ರೊಸೆಸ್ ವಿಚ್ ಸ್ಟಾರ್ಟ್ ಫ್ರಮ್ ದ ವೂಮ್ ಆ್ಯಂಡ್ ಎಂಡ್ಸ್ ಅಟ್ ದ ಟೂಮ್. ಈ ಪ್ರಕಾರವಾಗಿ ಈ ವಿಕಾಸ ಅಥವಾ ಬೆಳವಣಿಗೆ ನಿರಂತರವಾಗಿ ನಡೆಯುತ್ತಿರುವಂತಹ ಒಂದು ಪ್ರಕ್ರಿಯೆ. ನಲ್ಮೆಯ ವಿದ್ಯಾರ್ಥಿಗಳೇ, ಶಿಲ್ಪಿ ತನ್ನ ಕಲಾಶಕ್ತಿಯಿಂದ ಶಿಲೆಯನ್ನು ಕಟಿದು ಅಪೂರ್ವ ಕಲಾಕೃತಿಯನ್ನು ನಿರ್ಮಿಸುವಂತೆ ಶಿಕ್ಷಕ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ, ಪ್ರತಿಭೆಯಿಂದ ವಿದ್ಯಾರ್ಥಿಯನ್ನು ಅದ್ಭುತ ಮೂರ್ತಿಯನ್ನಾಗಿ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಶಿಕ್ಷಕನೇ ವಿದ್ಯಾರ್ಥಿಗಳ ದಾರಿದೀಪ, ಮಾರ್ಗದರ್ಶಕ, ಸಮಾಜದ ರೂವಾರಿ ಎಂದರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ 2 ವರ್ಷದ B.Ed ತರಬೇತಿಗೆ ಸಂಬಂಧಿಸಿದಂತೆ ಈ ಪ್ರಥಮ ಸೆಮಿಸ್ಟರ್ನಲ್ಲಿ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಎಂಬ ಪಠ್ಯವನ್ನು
ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆಯಲ್ಲಿನ ಹಂತಗಳಲ್ಲಿನ ಬೆಳವಣಿಗೆ ಹಾಗೂ ವಿಕಾಸದ ಪ್ರಕ್ರಿಯೆಗಳು, ವಿವಿಧ ಸೈದ್ಧಾಂತಿಕ ಪಂಥಗಳ ಕೊಡುಗೆಗಳು, ಹಾಗೆಯೇ ಜೀವನ ಕೌಶಲ್ಯಗಳು, ವೃತ್ತಿ ಆಯ್ಕೆಗಳು, ಹೀಗೆ ಹಲವಾರು ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಡೆವಲಪ್ಮೆಂಟ್ ಅಥವಾ ವಿಕಾಸ ಎನ್ನುವಂತಹ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ನಿರಂತರವಾಗಿ ನಡೆಯುವಂಥದ್ದು. ಅದಕ್ಕೆ ಕೊಠಾರಿ ಶಿಕ್ಷಣ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವ್ಯಾಖ್ಯಾನವನ್ನು ನಾವು ನೋಡ್ತೀವಿ. ಭವ್ಯ ಭಾರತದ ಭವಿಷ್ಯ ಶಾಲಾ ಕೋಣೆಯಲ್ಲಿ ರೂಪುಗೊಳ್ಳುತ್ತದೆ. ಎ ಡೆಸ್ಟಿನಿ ಆಫ್ ಎ ನೇಷನ್. The destiny of a nation is being shaped in her classroom ಎನ್ನುವಂಥ ಒಂದು ಸ್ಟೇಟ್ಮೆಂಟ್ we can see in the Kothari Education Commission report. ಸೊ ಈ ಒಂದು ಮಾತು ಆಧುನಿಕ ಶಿಕ್ಷಣದಲ್ಲಿ ಶಿಕ್ಷಕರ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಅನೇಕ ಪರಿಕಲ್ಪನೆಗಳನ್ನು ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ನಾವು ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ, ಸೂಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬೆಳವಣಿಗೆ ಅಥವಾ ವಿಕಾಸ ಏನಿದೆಯಲ್ಲ ಅದರ ಬಗೆಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದು ಅತಿ ಅವಶ್ಯ. The concept human development is having its own importance in the process of education. Let me say the meaning of development or human development. Human development is the scientific study, the patterns of growth and change that occurs throughout life. ಮಾನವನ ವಿಕಾಸ ಜೀವನ ಪರ್ಯಂತವಾಗಿ ನಡೆಯುವಂತಹ ಒಂದು ವೈಜ್ಞಾನಿಕವಾದಂತಹ ಒಂದು ಪ್ರಕ್ರಿಯೆ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಸೆಕೆಂಡ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ದ ಪ್ರೊಸೆಸ್ ಕ್ಯಾರೆಕ್ಟರೈಸ್ಡ್ ಬೈ ದ ವೇರಿಯೇಷನ್ ಆಫ್ ಮೆಟೀರಿಯಲ್ ಕಂಡೀಷನ್ಸ್. These conditions influences the possibilities of satisfying needs and desires. They also explore and realize the physical and psychic, biological and cultural, individual and social potentialities of each person. ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನ ಪ್ರಕ್ರಿಯೆಯಲ್ಲಿ ಮಾನವನ ಒಂದು ವಿಕಾಸ ನಿರಂತರವಾಗಿ ನಡೆಯುವಂಥದ್ದು. ಅದರ ಮೇಲೆ ಅನೇಕ ಅಂಶಗಳು ಪ್ರಭಾವವನ್ನು ಬೀರುತ್ತವೆ. ಮಾನವನ ವಿಕಾಸದಲ್ಲಿ in human development we can see two important changes. What are these two important changes that we can see in the human development process? One is quantitative change and the second one is qualitative change. ಮಾನವನ ವಿಕಾಸದಲ್ಲಿ ಪ್ರಮುಖವಾಗಿ ಎರಡು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಒಂದನೆಯದು ಪರಿಮಾಣಾತ್ಮಕವಾದಂತಹ ಬದಲಾವಣೆ, ಎರಡನೆಯದು ಗುಣಾತ್ಮಕವಾದಂತಹ ಬದಲಾವಣೆ. ಹಾಗಾದರೆ ನಮಗೆ ಇಲ್ಲಿ ಎರಡರಲ್ಲಿ ಯಾವುದು ಇಂಪಾರ್ಟೆಂಟು? ಎರಡೂ ಕೂಡ ಪ್ರಮುಖವಾದದ್ದೇ. ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಚೇಂಜಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪ್ರೊಸೆಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಹಿಯರ್ quantitative change refers to physical growth like progress in height or weight. ಪರಿಮಾಣಾತ್ಮಕವಾದಂತಹ ಬದಲಾವಣೆ ಏನನ್ನು ಸೂಚಿಸುತ್ತೆ ಅಂದರೆ ದೈಹಿಕವಾದಂತಹ ಬೆಳವಣಿಗೆ. ಅದು ತೂಕದಲ್ಲಿ ಆಗಿರಬಹುದು, ಎತ್ತರದಲ್ಲಿ ಆಗಿರಬಹುದು. ಕಮಿಂಗ್ ಟು ದ ಸೆಕೆಂಡ್ ಒನ್, ಕ್ವಾಲಿಟೇಟಿವ್ ಚೇಂಜಸ್. ಕ್ವಾಲಿಟೇಟಿವ್ ಚೇಂಜ್ refers to the change of function of an organ resulting to improve efficiency and accuracy. ಗುಣಾತ್ಮಕವಾದಂತಹ ಬದಲಾವಣೆ ನಮ್ಮ ಆರ್ಗನ್ ಒಳಭಾಗದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಅದು ನಮ್ಮ ಎಫಿಸಿಯನ್ಸಿಯನ್ನು ಮತ್ತು ಅಕ್ಯುರೇಸಿಯನ್ನು ನಿಖರವಾಗಿ ಅದನ್ನು ಬದಲಾವಣೆ ಮಾಡುವಂತಹ ಅಥವಾ ಸುಧಾರಣೆ ಮಾಡುವಂಥ ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಚೇಂಜಸ್ ವಿ ಕ್ಯಾನ್ ಸಿ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್, ದಟ್ ಈಸ್ ಕ್ವಾಂಟಿಟೇಟಿವ್ ಚೇಂಜ್ ಆ್ಯಂಡ್ ಕ್ವಾಲಿಟೇಟಿವ್ ಚೇಂಜ್. Now let us see aspects of human development. There are four important aspects we can find in human development. ಮಾನವನ ವಿಕಾಸದಲ್ಲಿ ನಾಲ್ಕು ಅಂಶಗಳನ್ನು ನಾವು ಗಮನಿಸ್ತೇವೆ. ದ ಫಸ್ಟ್ ಆಸ್ಪೆಕ್ಟ್ ಈಸ್
ಫಿಸಿಕಲ್ ಡೆವಲಪ್ಮೆಂಟ್, ದೈಹಿಕ ವಿಕಾಸ. Physical development, which is usually changes in the body structure and motor skills. ದೈಹಿಕ ವಿಕಾಸ ಏನಿದೆಯಲ್ಲ ಅದು ನಮ್ಮ ದೇಹದ ರಚನೆಯ ಬದಲಾವಣೆಯನ್ನು ಸೂಚಿಸುವಂಥದ್ದು. ಸೆಕೆಂಡ್ ಒನ್, ಪರ್ಸೆಪ್ಚುವಲ್ ಡೆವಲಪ್ಮೆಂಟ್. ಪರ್ಸೆಪ್ಚುವಲ್ ಡೆವಲಪ್ಮೆಂಟ್ ಅಂದರೆ ಗ್ರಹಿಕಾ ರೂಪದ ಬೆಳವಣಿಗೆ ಅಥವಾ ವಿಕಾಸ. ಸೊ ಹಿಯರ್ ಪರ್ಸೆಪ್ಚುವಲ್ ಡೆವಲಪ್ಮೆಂಟ್, ಇಟ್ ಈಸ್ ಒನ್ ಆಫ್ ದ ಡೆವಲಪ್ಮೆಂಟ್ of sensory capacities such as changes in the seeing and hearing abilities of infants. ಒಬ್ಬ ಮಗುವಿನ ನೋಡುವ ಕೇಳುವಂತಹ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟುವಂಥದ್ದು ಪರ್ಸೆಪ್ಚುವಲ್ ಡೆವಲಪ್ಮೆಂಟ್. ನಾವು ಯಾವುದೇ ಒಂದು ವಿಷಯವನ್ನು, ಒಂದು ಸಂಗತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ಒಂದು ನೋಡಬೇಕಾಗತ್ತೆ ಕಣ್ಣುಗಳಿಂದ, ಇಲ್ಲ ಕಿವಿಗಳಿಂದ ಕೇಳಬೇಕಾಗತ್ತೆ. ಆ ಮೂಲಕ ಮಗು ಆ ವಸ್ತುವನ್ನು, ವಿಷಯವನ್ನು, ಸಂಗತಿಯನ್ನು ಗ್ರಹಿಸಿಕೊಳ್ಳುತ್ತಾನೆ. ಪರ್ಸೆಪ್ಷನ್. So this kind of perceptual development is also one of the most important aspect in human development process. Coming to the third one, cognitive or intellectual development. ಜ್ಞಾನಾತ್ಮಕವಾದಂತಹ ಒಂದು ಬೆಳವಣಿಗೆ, ಜ್ಞಾನಾತ್ಮಕವಾದಂತಹ ಒಂದು ವಿಕಾಸ. ಸೊ ಇಲ್ಲಿ ಜ್ಞಾನಾತ್ಮಕವಾದಂತಹ ವಿಕಾಸ ಇದು ಚೇಂಜ್ ಇನ್ ಮೆಂಟಲ್ ಎಬಿಲಿಟೀಸ್, ಲರ್ನಿಂಗ್ ಕೆಪಾಸಿಟಿ, ಮೆಮೊರಿ, ರೀಸನಿಂಗ್ ಥ್ರೂ ಪ್ರೊಸೆಸ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಜ್ಞಾನಾತ್ಮಕವಾದಂತಹ ವಿಕಾಸ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು, ಕಲಿಕಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ಮರಣೆಗೆ ಸಂಬಂಧಪಟ್ಟಿದ್ದು, ವಿವೇಚನೆಗೆ ಸಂಬಂಧಪಟ್ಟಿದ್ದು ಮತ್ತು ಭಾಷೆಯ ಮೂಲಕ ಈ ಎಲ್ಲ ವಿಚಾರಗಳನ್ನು ಬೆಳೆಸಿಕೊಳ್ಳುವಂತಹ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು. ಏಕೆಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಎಷ್ಟು ಮುಖ್ಯವೋ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಪ್ರಮುಖವಾದದ್ದು. ಸೊ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಇಂಪ್ರೂವ್ ಆರ್ ಬ್ರಿಂಗ್ ಸಮ್ ಚೇಂಜಸ್ ಇನ್ ದ ಮೆಂಟಲ್ ಎಬಿಲಿಟಿ ಅಮಾಂಗ್ ದ ಚೈಲ್ಡ್, learning capacity of the child, memory level of the child, reasoning through process and language. It is the language by which we can learn many things. Then fourth one is personality and social development. ವ್ಯಕ್ತಿತ್ವ ಮತ್ತು ಸಾಮಾಜಿಕ ವಿಕಾಸ. So personality and social development changes in self-concept, gender identity, and one's quality of interpersonal relationship. ವ್ಯಕ್ತಿತ್ವ ಅಥವಾ ಸಾಮಾಜಿಕ ವಿಕಾಸ ಏನಿದೆಯಲ್ಲ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬೆಳವಣಿಗೆ ಅಥವಾ ಅರಿವು, ಸ್ವ ಅರಿವು, ಜೆಂಡರ್ ಐಡೆಂಟಿಟಿ, ಲಿಂಗದ ಬಗೆಗೆ ಇರುವಂತಹ ಒಂದು ಗುರುತಿಸುವಿಕೆ, ಹಾಗೆಯೇ ಸಮಾಜದಲ್ಲಿ ಇಂಟರ್ಪರ್ಸನಲ್ ಸಂಬಂಧವನ್ನು ಹೇಗೆ ಹೊಂದಬೇಕು ಎನ್ನುವುದರ ಬಗೆಗೆ ಸಂಬಂಧಪಟ್ಟಿರುವಂಥದ್ದು. So here personality and social development is very very important, because as we know, man is a social animal. Man or a single person cannot live, so he has to involve in the society. He has to have some relationship with some other members or the social group. That's why such kind of social development is also very very important. So my dear students, these are the four important aspects we can find in human development process. Now, let us see nature of development. ವಿಕಾಸದ ಸ್ವರೂಪ ಹೇಗಿರುತ್ತೆ ಎನ್ನುವುದನ್ನು ನಾವು ನೋಡುವುದಾದರೆ, ಡೆವಲಪ್ಮೆಂಟ್ ಈಸ್ ಲೈಫ್ ಲಾಂಗ್ ಪ್ರೊಸೆಸ್. ವಿಕಾಸ ಎನ್ನುವುದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದ್ಯಾಟ್ development starts from womb and which ends at tomb. ಗರ್ಭದಿಂದ ಗೋರಿಯವರೆಗೆ ನಡೆಯುವಂತಹ ಒಂದು ಪ್ರಕ್ರಿಯೆ ವಿಕಾಸ. ಸೆಕೆಂಡ್ಲಿ, ವಿ ಕ್ಯಾನ್ ಸೇ ದ್ಯಾಟ್ ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್. ವಿಕಾಸ ಎನ್ನುವುದು ಬಹು ಆಯಾಮದ ಒಂದು ಪರಿಕಲ್ಪನೆ. ಒಂದೇ ಡೈಮೆನ್ಷನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ವಿ ಕ್ಯಾನ್ ಫೈಂಡ್ ಡೆವಲಪ್ಮೆಂಟ್ ಇನ್ ಮಲ್ಟಿ ಡೈಮೆನ್ಷನ್. ಇನ್ ವೇರಿಯಸ್ ಡೈಮೆನ್ಷನ್ ಎ ಚೈಲ್ಡ್ ಕ್ಯಾನ್ ಗ್ರೋ. ಥರ್ಡ್ಲಿ, ಡೆವಲಪ್ಮೆಂಟ್ ಈಸ್ ಫ್ಲೆಕ್ಸಿಬಲ್. ಇಟ್ ಇಸ್ ನಾಟ್ ರಿಜಿಡ್, ಇಟ್ ಇಸ್ ಫ್ಲೆಕ್ಸಿಬಲ್. ದೇರ್ ಇಸ್ ಎ ಪ್ರೋಜನ್ or there may be some changes. It may be speed or it may be slow. It may be somehow fast or it may take slowly. ಅಂದರೆ ವಿಕಾಸ ಎನ್ನುವುದು ವೇಗವಾಗಿಯೂ ಆಗ್ಬೋದು, ನಿಧಾನವಾಗಿಯೂ ಕೂಡ ಆಗ್ಬೋದು. ಅಲ್ಲಿ ನಮ್ಯತೆ ಇದೆ.
ನಮ್ಯತೆಯ ಗುಣವನ್ನು ಹೊಂದಿರುವುದರಿಂದ ಕೆಲವೊಮ್ಮೆ ಅದು ವೇಗವಾಗಿ ಆಗತ್ತೆ, ಕೆಲವೊಮ್ಮೆ ನಿಧಾನವಾಗಿಯೂ ಕೂಡ ಆಗಬಹುದು. ದೆನ್ ಡೆವಲಪ್ಮೆಂಟ್ ಈಸ್ ಕಾಂಟೆಕ್ಸ್ಟುವಲ್, ವಿಚ್ ಮೀನ್ಸ್ ಸಂದರ್ಭೋಚಿತವಾಗಿ ನಡೆಯುವಂಥದ್ದು. ಸೊ ಸಂದರ್ಭಕ್ಕೆ ಅನುಗುಣವಾಗಿ ವಿಕಾಸ ಎನ್ನುವುದು ನಡೆಯುವಂಥದ್ದು. ಸೊ ಆ್ಯಸ್ ಪರ್ ದ ಕಾಂಟೆಕ್ಸ್ಟುವಲ್ ಆಫ್ ಫಾರ್ ದ ಸಿಚುವೇಶನ್ ಇಟ್ ಮೇ ಟೇಕ್ಸ್ ಪ್ಲೇಸ್. ಫಿಫ್ತ್ ಒನ್, ಡೆವಲಪ್ಮೆಂಟ್ ಇನ್ವಾಲ್ವ್ಸ್ ಗ್ರೋತ್, ಮೇಂಟೆನೆನ್ಸ್ ಆ್ಯಂಡ್ ರೆಗ್ಯುಲೇಷನ್. ವಿಕಾಸ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂದರೆ ಗ್ರೋತ್ ಬೆಳವಣಿಗೆ, ಮೇಂಟೆನೆನ್ಸ್ ನಿರ್ವಹಣೆ, ಹಾಗೂ ರೆಗ್ಯುಲೇಷನ್ ಒಂದು ನಿಯಮ, ಅದಕ್ಕೆ ಆದಂಥ ಒಂದು ಕ್ರಮಬದ್ಧತೆ ಇರುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ವಿಕಾಸ ಒಳಗೊಂಡಿರುತ್ತೆ. ಒನ್ ಪಾಯಿಂಟ್ ಐ ವಾಂಟ್ ಟು ಕ್ಲಾರಿಫೈ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್, ದೀಸ್ ಟರ್ಮ್ಸ್ ಆರ್ ಡಿಫರ್, they are not same. Development and growth, these two terms are differ. That's why you have to study these two terms very carefully. In the next field I will tell you the difference between development and growth. Thing you have to know that these two terms are differ. Now let me continue. The sixth point, development is indicative. ವಿಕಾಸ ಎನ್ನುವುದು ಸೂಚಕವಾಗಿರುವಂಥದ್ದು. ಅದು ಇಂಥದ್ದೇ ಅಂತ ಒಂದು ಸೂಚಕ ಅಂದರೆ ತೋರಿಸುವಂತಹ ಒಂದು ಪ್ರಮುಖವಾದಂಥ ಅಂಶವನ್ನು ಹೊಂದಿದೆ. ಸೊ ಇಟ್ ಈಸ್ ಇಂಡಿಕೇಟಿವ್. ಸೆವೆಂತ್ ಒನ್, ಡೆವಲಪ್ಮೆಂಟ್ ಈಸ್ ಕ್ವಾಲಿಟೇಟಿವ್ ಪ್ರೋಗ್ರೆಸ್. ವಿಕಾಸ ಎನ್ನುವುದು ಗುಣಾತ್ಮಕವಾಗಿ ನಡೆಯುವಂತಹ ಒಂದು ಪ್ರಗತಿ. ಏಯ್ತ್ ಒನ್, ಡೆವಲಪ್ಮೆಂಟ್ ಈಸ್ ಸೈಕಾಲಜಿಕಲ್ ಚೇಂಜ್. ವಿಕಾಸ ಎನ್ನುವುದು ಮನೋವೈಜ್ಞಾನಿಕವಾದಂತಹ ಒಂದು ಬದಲಾವಣೆ. ದೆನ್ ಡೆವಲಪ್ಮೆಂಟ್ ಈಸ್ ಇಂಟರ್ನಲ್ ಇನ್ ನೇಚರ್. ವಿಕಾಸ ಎನ್ನುವುದು ಆಂತರಿಕವಾದಂತಹ ಒಂದು ಸ್ವರೂಪವನ್ನು ಹೊಂದಿದೆ. ಇಟ್ ಈಸ್ ನಾಟ್ ಎಕ್ಸ್ಟರ್ನಲ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ಇಂಟರ್ನಲ್ ಇನ್ ನೇಚರ್. ದೆನ್ development is continuous process. As I told you, it is a lifelong process. It is a continuous process from womb to tomb. Already I have told you. ವಿಕಾಸ ಎನ್ನುವುದು ನಿರಂತರವಾಗಿ ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ದೆನ್ ಡೆವಲಪ್ಮೆಂಟ್ ಈಸ್ ಕಾಗ್ನಿಟಿವ್ ಪ್ರೊಸೆಸ್. ಇದು ಜ್ಞಾನಾತ್ಮಕವಾದಂತಹ ರೀತಿಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಡೆವಲಪ್ಮೆಂಟ್ ಈಸ್ ಅಕ್ವೈಜೇಷನ್ ಆಫ್ ಎಬಿಲಿಟಿ. ವಿಕಾಸ ಎನ್ನುವುದು ಸಾಮರ್ಥ್ಯವನ್ನು ಗಳಿಸಿಕೊಳ್ಳುವಂಥದ್ದು. ಆ್ಯಸ್ ಎ ಪರ್ಸನ್ ಆರ್ ಎ ಚೈಲ್ಡ್ ಆರ್ ಇನ್ಫ್ಯಾನ್ಸಿ ಗ್ರೋ ಆರ್ ಡೆವಲಪ್, ಹೀ ವಿಲ್ ಇನ್ ಎ ಪೊಸಿಷನ್ ಟು ಅಕ್ವೈರ್ ಸೋ ಮೆನಿ ಎಬಿಲಿಟೀಸ್ ಆ್ಯಂಡ್ ಸ್ಕಿಲ್. ಬೆಳವಣಿಗೆ ಅಥವಾ ವಿಕಾಸ ಅಂದಾಗ ವೆನ್ ವಿ ಸಿ ದ ಡೆವಲಪ್ಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಚೈಲ್ಡ್, ಹಿ ಈಸ್ ಗೋಯಿಂಗ್ ಟು ಅಕ್ವೈರ್ ಸೋ ಮೆನಿ ಎಬಿಲಿಟೀಸ್ ಆ್ಯಂಡ್ ಸ್ಕಿಲ್ಸ್. ದೇ ಶುಡ್ ಬಿ ಅಕ್ವೈಜೇಷನ್ ಆಫ್ ಎಬಿಲಿಟಿ ಆ್ಯಂಡ್ ಸ್ಕಿಲ್ಸ್. ದೆನ್ ಓನ್ಲಿ ವಿ ಕ್ಯಾನ್ ಸೇ ದ್ಯಾಟ್ ದೇರ್ ಇಸ್ ಅ ಡೆವಲಪ್ಮೆಂಟ್ ಇನ್ ದ ಚೈಲ್ಡ್. Then development is achievement. No doubt development is a kind of achievement, my dear students. ವಿಕಾಸ ಎನ್ನುವುದು ಒಂದು ರೀತಿಯಾದಂತಹ ಸಾಧನೆ. ಸಾಧನೆ ಅಂದರೆ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದು, ಕೌಶಲ್ಯವನ್ನು ತಿಳಿದುಕೊಳ್ಳುವುದು, ಆ ಮೂಲಕ ಪ್ರಗತಿಯನ್ನು ಸಾಧಿಸುವುದು ನಿರಂತರವಾಗಿ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಟೈಪ್ ಆಫ್ ಅಚೀವ್ಮೆಂಟ್. ಇಟ್ ಈಸ್ ಎ ಕೈಂಡ್ ಆಫ್ ಅಚೀವ್ಮೆಂಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಡೆವಲಪ್ಮೆಂಟ್ ಈಸ್ ಮ್ಯಾಚುರೇಷನ್. ಪಕ್ವತೆಯನ್ನು ಪಡೆದುಕೊಳ್ಳುವುದು. ವಿಕಾಸ ಎನ್ನುವುದು ಪಕ್ವತೆಯನ್ನು ಪಡೆದುಕೊಳ್ಳುವುದು. ವಿಕಾಸ ಅಂದಾಗ ನಾವು ಅಲ್ಲಿ ನಿರಂತರವಾಗಿ ಕಲಿಯುವುದರ ಮೂಲಕ, ನಿರಂತರವಾಗಿ ಸಾಮರ್ಥ್ಯಗಳನ್ನು ಪಡೆಯುವುದರ ಮೂಲಕ, ನಿರಂತರವಾದಂತಹ ರೀತಿಯಲ್ಲಿ ಕೌಶಲ್ಯಗಳನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ಪಕ್ವತೆಯನ್ನು, ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಪಕ್ವತೆಯನ್ನು ಪಡೆದುಕೊಳ್ಳುವಂತಹ ಒಂದು ಅಂಶವನ್ನು ಅದು ಒಳಗೊಂಡಿರುತ್ತೆ. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಹಲವಾರು ಅನುಭವಗಳನ್ನು ಪಡೆಯುವುದರ ಮೂಲಕ ಆ ರೀತಿಯಾದಂತಹ ಒಂದು ವಿಕಾಸವನ್ನು ಅಥವಾ ಪಕ್ವತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ದೇರ್ ಇಸ್ ಅ ಸೇಯಿಂಗ್. ಸೊ ಲರ್ನಿಂಗ್ ಈಸ್ ಒನ್ ಆಫ್ ದ ಆರ್ಟಿಕ್ಯುಲೇಷನ್ ಆಫ್ ದ ಸ್ಪೆಸಿಫಿಕ್ ಸ್ಕಿಲ್ಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ ಸಿಗ್ಮೆಂಟ್ಸ್ ಆಫ್ ನಾಲೆಡ್ಜ್. ಸೊ ಇಲ್ಲಿ ಯಾವುದೇ ಪ್ರಕಾರದ ಒಂದು ಪಕ್ವತೆಯನ್ನು ಪಡೆದುಕೊಳ್ಳಬೇಕಾದರೆ, ಅನುಭವವನ್ನು ಪಡೆದುಕೊಳ್ಳಬೇಕಾಗತ್ತೆ. ಅದು ಶಿಕ್ಷಣದ ಮೂಲಕ ಅಂತಹ ಉತ್ತಮ ಅನುಭವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಥಿಂಗ್ ಎವರ್ ಬಿಕಮ್ಸ್ ರಿಯಲ್ ಟಿಲ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್. So as we are going to have experience, we will grow and we will become so matured. So this kind of experience is
very, very essential that can be provided with the help of education. That's why experience is a great teacher. ಅನುಭವ ಒಂದು ಅತ್ಯುತ್ತಮವಾದಂತಹ ಗುರು ಅಥವಾ ಶಿಕ್ಷಕ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ ನಾವು ಅನುಭವದ ಮೂಲಕ ವಿಕಾಸವನ್ನು ಹೊಂದಲಿಕ್ಕೆ ಸಾಧ್ಯವಾಗತ್ತೆ. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, by three methods we may learn wisdom. The first, by reflection, which is noblest. Second one, by imitation, which is very, very easiest. And the third one is by experience, which is the bitterest. Anyhow, I would like to conclude today's lesson by saying that ಶಿಕ್ಷಣ ಪ್ರತಿ ವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತರಬೇಕು, ಜೀವನ ಮುನ್ನಡೆಸುವಂತಹ ಸಾಮರ್ಥ್ಯವನ್ನು ನೀಡಬೇಕು. ಸೊ ಇಲ್ಲಿ ವಿಕಾಸ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪರಿಪೂರ್ಣತೆಯನ್ನು ಪಡಿತಾನೆ ಮತ್ತು ಉತ್ತಮವಾದಂಥ ಸಾಮರ್ಥ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ಸೊ ನನ್ಮೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಹ್ಯೂಮನ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕವಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ಜಸ್ಟ್ ವಿ ಹ್ಯಾವ್ ಸೀನ್ a primary information about human development. So human development concept is one of the most important concept in approaches to human development, wherein we will come to know human development as a discipline from infancy to adulthood. There are so many stages we can see from the infancy to adulthood, and with the help of this concept, that is human development, we will come to know completely regarding the process of human development. Thank you, friends. Once